ಕರ್ನಾಟಕದಲ್ಲಿ 50 ತರ ಟ್ರೈಬಲ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಫೋಕ್ ಆರ್ಟಿಸ್ಟ್ ಮತ್ತೆ ಫೋಕ್ ಸಿಂಗರ್ ಅಂದ್ರೆ 165 ವೆರೈಟೀಸ್. ಇಡೀ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕ. ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು 5,000. ಒಟ್ಟು ಕಲಾವಿದರು ಕರ್ನಾಟಕದಲ್ಲಿ 6 ರಿಂದ 7 ಲಕ್ಷ ಜನ ಕಲಾವಿದರು. ಇಲ್ಲಿ ಮೊದಲನೇರಿದ್ದಾರೆ ಜೇನುಕುರೂರು ಮಂದಿ, ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ. ಅವರು ಕಾಡು ಮಧ್ಯದಲ್ಲಿ ಆಡಿ ಅಂದ್ರೆ ಮನೆ ಕಟ್ಕೊಂಡು ಜೇನ್ನ ಬಿಡಿಸಿ ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ಸಾಗಿಸ್ತಕ್ಕಂಥ ಆನೆ ಪಳಗಿಸ್ತಕ್ಕಂಥ ಮೌತ್ರು ಜೇನುಕುರೂರು. ಇವತ್ತು ಮೈಸೂರು ದಸರಾದಲ್ಲಿ ಆನೆ ನಡೆಸೋರು ಜೇನುಕುರೂರು. ಅವರು ಸೋರೆಕಾಯಿ ಬುರುಡೆಯನ್ನ ಅಳ್ಳಾಡಿಸಿ ದೇವರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ್ಕೊಂಡ್ರು. ಅವರು ಬೆಳಗಿನಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಮನರಂಜನೆಗೋಸ್ಕರ ಅವ್ರ ಹೆಂಡತಿ ಮಕ್ಕಳೆಲ್ಲ ಕಾಡಲ್ಲಿ ಸಪ್ಪುಗಳನ್ನೇ ಕಟ್ಕೊಂಡು ಬೇಟೆ ತರ ಕುಣಿತಗಳನ್ನ ಮಾಡ್ತಾರೆ. ಎರಡನೇರು ಗೊಂಡ್ರು ಬಂದು ಉತ್ತರಾಖಂಡ ಜಿಲ್ಲೆ ಭಟ್ಕಳ ಸಮುದ್ರ ತೀರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅವರ ಕಸುವು ಕೃಷಿ. ಅವರು ಅಡಿಕೆ ಮತ್ತು ಭತ್ತವನ್ನ ಬೆಳಿತಾರೆ. ನಾವು ಯಾವುದೇ ಒಂದು ಟ್ರೈಬಲ್ ಮನೆಗೆ ಹೋದ್ರೆ ತುಳಸಿ ಕಟ್ಟೆಯನ್ನ ಪೂಜೆ ಮಾಡಿದ್ರೆ, ಯಾಕೆಂದ್ರೆ ತುಳಸಿ ಕಾಡಲ್ಲೆಲ್ಲೂ ಸಿಗಲ್ಲ, ಅದು ಆಯುರ್ವೇದಿಕ್ ಔಷಧಿ. ನಾವು ಯಾವುದೇ ಒಂದು ಟ್ರೈಬಲ್ ಮನೆಗೆ ಹೋದ್ರೆ ಮೋಟ್ಕೋಡೆ ಅಟ್ಟ ಪ್ರತಿ ಮನೇಲಿ ಇರುತ್ತೆ, ಬತ್ಲ ಮನೆ ಹೊರಗಡೆ ಇರುತ್ತೆ, ಬಾತ್ರೂಮ್ ಇರುತ್ತೆ. ಅವರು ಬೆಳಗಿನಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಮನರಂಜನೆಗೋಸ್ಕರ ಹೆಣ್ಮಕ್ಳು ಹಾಡು ಹೇಳ್ತಾರೆ, ಗಂಡು ಮಕ್ಕಳು ಡಕ್ಕೆ ಹಿಡಿದು ಸುಗ್ಗಿ ಕುಣಿತವನ್ನ ಮಾಡ್ತಾರೆ. ಮೂರನೇರು ಮಲೆ ಕುಡಿಯರು. ಮಲೆಯ ಅಂದ್ರೆ ಬೆಟ್ಟದ ತಪ್ಪಲಲ್ಲಿ ವಾಸ ಮಾಡ್ತಕ್ಕಂಥವ್ರು ಮಲೆ ಕುಡಿಯರು. ಅವರು ಮಡಿಕೇರಿ, ಚಿಕ್ಕಮಂಗ್ಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಾರೆ. ಅವರ ಕಸುವು ಕಾಡಿನಲ್ಲಿ ಮರದ ಹೊಟ್ಟನ್ನ ಸೇಕರಣೆ ಮಾಡೋದು, ಕಾಡಿನ ಪದಾರ್ಥಗಳನ್ನ ಸೇಕರಣೆ ಮಾಡೋದು, ಬಿದಿರಲ್ಲಿ ಚಾಪೆ ಬುಟ್ಟಿ ಹೆಣಿಯೋದು, ಕೃಷಿ ಕೆಲಸ, ಹೆಜ್ಜೆನ್ ಬಿಡಿಸೋದು. ಹಕ್ಕಿನ ಮಿಗಿಲಾಗವರು ಈಚಲ ಮತ್ತು ಬಗಣಿ ಎಂಡವನ್ನ ಹಿಡಿಸ್ತಾರೆ. ಈಚಲ ಮತ್ತು ಬಗಣಿ ಎಂಡ ಸೂರ್ಯನ ಕಿರಣ ಬೀಳೋಕ್ಕೆ ಮುಂಚೆ ಕುಡಿದ್ರೆ ಅದು ಆಯುರ್ವೇದಿಕ್ ಔಷಧಿ. ಸೂರ್ಯನ ಕಿರಣ ಬಿದ್ದ ಮೇಲೆ ಕುಡಿದ್ರೆ ಅದು ಮದ್ದು ಬರೋದು ಎಂಡ. ಅವರು ಕುಡಿಯ ದಂಪತಿಗಳು ಕುಣಿತಾರೆ, ಕುಡಿಯ ಮಹಿಳೆಯರು ಬಹಳ ಅದ್ಭುತವಾದ ರೂಪಕಗಳನ್ನ ಮಾಡ್ತಕ್ಕಂಥ. ಇವರ ಹಲಕ್ಕಿ ಗೌಡ್ರು ಬಂದು ಉತ್ತರಾಖಂಡ ಜಿಲ್ಲೆ ಗೌಡ್ರೆಲ್ಲ ಹಲಕ್ಕಿ ಗೌಡ್ರು. ಇವ್ರ ಹೆಂಗಸರು ಯಾರು ಬ್ಲೌಸ್ ಹಾಕಲ್ಲ, 2-3 kg ಕರೆಮಣಿನೆ ಹಾಕೊಂಡು ತಮ್ಮ ದೇಹವನ್ನು ಮುಚ್ಕೊಂಡ್ರೆ. ಇವ್ರ ಕಸುವು ಕೃಷಿ, ಮೀನು ಮಾರಾಟ ಮಾಡೋದು, ಕಾಡಲ್ಲಿ ಸೌದೆ ಕಡ್ಕೊಂಬಂದಿ ಮಾರಾಟ ಮಾಡ್ತಕ್ಕಂಥ. ಹೆಂಗಸರು ತಾರ್ಲೆ ಬಾರ್ಲೆ ಅಂತ ಮಾಡ್ತಾರೆ. ಹಾಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು, ಮಳೆ ರಾಯನಲ್ಲಿ ಮರೆ ಹೋಗೋದು, ಮಳೆಯನ್ನ ಕರಿಯೋದು ಬರ್ಮಾಡ್ತಾರೆ. ಅದಕ್ಕೆ ಗುಮ್ಮಟೆ ಪಾಂಗನ ಬಳಸ್ತಾರೆ. ಮಣ್ಣಿನ ಪಾಟ್ಗೆ ಒಂದ್ ಕಡೆ ಓಲಿರುತ್ತೆ, ಒಂದ್ ಕಡೆ ಉಡಾ ಚರ್ಮ. ಗಂಡು ಮಕ್ಕಳು ಸುಗ್ಗಿ ಕುಣಿತ ಮತ್ತೆ ಮರಗಾಲು ಕುಣಿತವನ್ನ ಮಾಡ್ತಕ್ಕಂಥ. ಈ ಸುಕ್ರಿ ಬಮ್ಮೇಗೌಡನಿಗೆ 1996ನೇ ಇಸ್ವಿಲಿ ಜಾನಪದ ಲೋಕ ಪ್ರಶಸ್ತಿ, 2000ನೇ ಇಸ್ವಿಲಿ ನಾಡೋಜ ಪ್ರಶಸ್ತಿ, 2005ರೊಳಗೆ ರಾಷ್ಟ್ರ ಪ್ರಶಸ್ತಿ, 2016-17ರೊಳಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಆ ಅಮ್ಮನಿಗೀಗ 95 ವರ್ಷ ವಯಸ್ಸಾಗಿದೆ. ಆ ಅಮ್ಮನ ಮದುವೆ ಆದಾಗ 11 ವರ್ಷ, ಗಂಡಿಗೆ 55 ವರ್ಷ. ಆ ಅಮ್ಮನ ಮಕ್ಕಳಲ್ಲಿ ಒಬ್ಬ ಸಾಕು ಮಗನ ಸಾಕೊಂಡಿದ್ರೆ ಸೇಮ್ ಆ ಅಮ್ಮನ ಮನೆ ಈ ಥರನೇ ಇತ್ತು. ಈಗ ಸರ್ಕಾರ ಇದೆಲ್ಲ ಒಡೆದಿ ಒಂದು ಮೋರ್ಡ್ ಮನೆಯನ್ನು ಸಹ ಕಟ್ಕೊಂಡು. ಈ ಗೌಳಿಗರು ಬಂದು ನಮ್ಮ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ಗೋವಾ. ಅವರು ಹೊಲಸೆ ಬಂದಿದ್ದು. ಅವರು ಶಿವಮೊಗ್ಗ, ಶಿಕಾರಿಪುರ, ಭದ್ರಾವತಿ, ಹೊಸನಗರ, ಬೆಳಗಾಂ ಈ ಕಡೆಯಲ್ಲಿದ್ದಾರೆ. ಅವರ ಕಸುವು ಹೈನುಗಾರಿಕೆ. ಅವರು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮಾರಿ ಜೀವನ ಸಾಗಿಸ್ತಕ್ಕಂಥ. ಮುರ್ರಾ ಅಥವಾ ಜಾವ ಅಂತ 2 ತಳಿ ಎಮ್ಮೆ ಬರುತ್ತೆ. ಒಂದು ಟೈಮ್ಗೆ 10 ರಿಂದ 15 ಲೀಟರ್ವರೆಗೂ ಹಾಲು ಕೊಡುತ್ತೆ. ಅವರು ಹೋಳಿ ಹಬ್ಬ, ದೊಡ್ಡ ಹಬ್ಬ, ಹೋಳಿ ಕುಣಿತವನ್ನ ಮಾಡ್ತಾರೆ.